ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಕರೆದಾಗ ಬರುವಂತವರು ದೇವರು ಇಷ್ಟಪಡುವ ಆತನಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಕಂಪನಿಗೆ ಜಾಬ್ ಇಲ್ಲ ಎಂಬುದಾಗಿ ಹೋದಾಗ ಇಂಟರ್ವ್ಯೂ ಎಲ್ಲ ಪಾಸ್ ಆಗಿರ್ತೀರ, ಪಾಸ್ ಆಗಿರ್ತೀರಿ. ಅಲ್ಲಿಂದ ಕಾಲ್ ಆಫ್ ಲೆಟರ್ ಕೊಡ್ತೀನಿ ಎಂಬುದಾಗಿ ಐ ವಿಲ್ ಕಾಲ್ ಯು ಅಂತ ಹೇಳಿ ಕಳಿಸಿಕೊಡ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಅದರ ರೆಸ್ಪಾನ್ಸ್ ಕೊಡ್ತಾರೆ. ಏನಂತ ಲೆಟರ್ ಬರುತ್ತೆ, ಬಂದು ಜಾಯಿನ್ ಆಗ್ಲಿ ಅಂತ. ಕಾಲ್ ಆಫ್ ಲೆಟರ್, ಜಾಯಿನ್ ಲೆಟರ್. ನೀನು ಲೇಟ್ ಮಾಡಿದ್ರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಒಂದು 15 days, 30 days, 1 month, ಇಲ್ಲ 2 months, 3 months ಆದ್ಮೇಲೆ ನೀನು ಹೋದ್ರೂ ಕೂಡ ಜಾಯಿನ್ ಮಾಡಿಸ್ಕೊಳ್ಳೋರಿಲ್ಲ. ಹಲ್ಲೆಲೂಯಾ. ದೇವರು ಕರೆದಾಗ ಬಂದ್ರೆ ದೇವರ ಬಾಗಿಲು ಯಾವಾಗ ತೆರೆದಿರುತ್ತೆ. ಮುಚ್ಚುವಂತ ಟೈಮ್ ಬರುತ್ತೆ. ಮುಚ್ಚಿಬಿಟ್ರೆ ನೀನ್ ಎಷ್ಟು ಬಡಿದ್ರು ಕೂಡ ಬಾಗಿಲನ್ನ ತಟ್ಟಿದ್ರು ಕೂಡ ತೆರೆಯಲ್ಲ. ಬೈಬಲ್ ಅಲ್ಲಿ ನಿದರ್ಶನವಾಗಿ ನಮಗಿದೆ. ಹಲ್ಲೆಲೂಯಾ. ನೋಹನ ಟೈಮಲ್ಲಿ ಎಲ್ಲರಿಗೂ ಕೂಡ ಸುವಾರ್ತೆಯನ್ನೇ ಹೇಳಿದೆ, ಬಟ್ ಯಾರು ಕೇಳಲಿಲ್ಲ. ನಾವೇ ಒಳಗಡೆ ಎಷ್ಟು ಸೇರಿದೆ? 8 ಜನ ಮತ್ತು ಭೂಮಿ ಮೇಲಿರುವಂತೆಲ್ಲ ಜಂತುಗಳು, ಪಶುಗಳು, ಪಕ್ಷಿಗಳು ಮತ್ತು ಎಲ್ಲ ಜಾತಿ ಇದೆ. ಪಶು ಪಕ್ಷಿಗಳು ಎಲ್ಲ ಅರಣ್ಯದಲ್ಲಿರುತ್ತೆ, ಎಲ್ಲವನ್ನು ಎರಡೆರಡೆ. ಹಲ್ಲೆಲೂಯಾ. ಒಳಗಡೆ ಬಂದ ಮೇಲೆ ಬಾಕ್ಲಾಕ್ಬಿಟ್ಟು ಆಮೇಲೆ ಜನ ಬಂದು ಸೇರಿದ್ರು, ಹೊಡೆದ್ರು ಕೂಡ ತಿರ್ಲಿಲ್ಲ. ಕಾರಣ ಏನು? ಕೀ ಯಾರ ಹತ್ರ ಐತೆ? ದೇವ್ರ ಕೈಯಲ್ಲಿದೆ. ಹಲ್ಲೆಲೂಯಾ. ನೋಹನ್ ಕೈಯಲ್ಲಿ ಇದ್ದಿದ್ರೆ ಸೆಂಟಿಮೆಂಟ್ ಇಂದ ತೆಗೆದು ಬಿಡ್ತಾ ಇದ್ದೆ, ಆದ್ರೆ ದೇವ್ರ ಕೈಯಲ್ಲಿ ಇರೋದಕ್ಕಾಗಿ ತೆಗಿಯಕ್ಕಾಗಲ್ಲ. ಹಲ್ಲೆಲೂಯಾ. 5 ಜನ ಬುದ್ಧಿಹೀನರು ಏನ್ ಮಾಡಿದ್ರು? ಬುದ್ಧಿ ಇಲ್ಲದೆ ಕನ್ಯೆಯವರು ಎಣ್ಣೆ ತಗೊಂಬರೋದು ಲೇಟ್ ಆಯ್ತು. ಲೇಟ್ ಅನ್ನೋದಕ್ಕಿಂತ ತಗೊಬಂದಿಲ್ಲ ಅವರು. ಇನ್ನೇನು ಮೊದಲಿಂಗನ ಬರುವಂತ ಟೈಮಲ್ಲಿ ಎಣ್ಣೆ ತಗೊಂಬರೋಕೆ ಎಣ್ಣೆ ಮಾರುವವರ ಹತ್ರ ಹೋದಾಗ ಬಾಗಿಲು ಬಂದ ಮಿಕ್ಕಿರುವಂತ ಸಿದ್ಧ ಆಗಿರುವಂತ 5 ಜನ ಕನ್ಯರು ಹೋದ್ರು. ಆಮೇಲೆ ಹಲ್ಲೆಲೂಯಾ. ಹೋಗಿರುವಂತ ಎಣ್ಣೆ ತಗೊಂಬರಕ್ ಹೋಗಿರುವಂತ ಏನಾದ? ಬಾಗಿಲು ತಟ್ಟರು ಕೂಡ ತೆರೆಯಲ್ಲ. ಹಲ್ಲೆಲೂಯಾ. ಕರೆದಾಗ ಬಂದಾಗ ದೇವರು ನಿನ್ನನ್ನು ಸೇರಿಸಿಕೊಳ್ತಾನೆ. ನಿನ್ನ ಇಷ್ಟ ಬಂದಂಗ ಬಂದ್ರೆ, ಇಷ್ಟ ಬಂದಂಗ ಮಾಡಿದ್ರೆ ದೇವರು ಎಂದಿಗೂ ಅಂತ ಸೇರಿಸಿಕೊಳ್ಳಲ್ಲ. ಇದು ಅಂತ್ಯ ದಿನಗಳಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಕರೆದಾಗ ಬಂದು ಆತನ ಸೇವೆಯನ್ನ ಮಾಡಿ, ಕರೆದಾಗ ಬಂದು ಆತನ ಜೊತೆಯಲ್ಲಿ ಇರಬೇಕು. ಕರೆದಾಗ ಆತನ ಕೂತ್ಕೋ ಅಂದ್ರೆ ಕೂತ್ಕೋ. ಕರೆದಾಗ ದೇವರ ಸನ್ನಿಧಿಯಲ್ಲಿ ಏನ್ ಹೇಳಿದ್ರೆ ಆ ಕೆಲಸಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಹೇಳಿದ್ರೆ ಅದನ್ನ ಮಾಡಿ, ಅದು ದೇವರ ಸೇವೆ. ಆಮೆನ್. ಅದು ದೇವರ ಮೆಚ್ಚುವಾತನಾಗಿರ್ತಾನೆ. ಅದು ಯಥಾರ್ಥ ಭಕ್ತಿ ಅಂತಾರೆ. ಆಮೆನ್. ಯಥಾರ್ಥ ಭಕ್ತಿ ಬಗ್ಗೆ ನಿನ್ನೆದಿಂದ ಹೇಳ್ಕೊಂಡ್ಬರ್ತಾ ಇದ್ದೀವಿ. ಇವತ್ತು ಕೂಡ ಅದನ್ನೇ ಕಂಟಿನ್ಯೂ ಮಾಡುವನಾಗಿರ್ತೀವಿ. ಹಲ್ಲೆಲೂಯಾ. ಯಥಾರ್ಥತೆ ಬಹಳ ಪ್ರಾಮುಖ್ಯ ನಮ್ಮ ಜೀವಿತದಲ್ಲಿ. ಯಥಾರ್ಥತೆ ಅಂದ್ರೆ ಮಿಶ್ರ ಇಲ್ಲದೆ ಇರುವಂತದ್ದು, 2 ಆಲೋಚನೆ ಇಲ್ಲ, 2 ಉದ್ದೇಶಗಳು ಇಲ್ಲದೆ ಇರುವಂತದ್ದು ಯಥಾರ್ಥತೆ. ಹಲ್ಲೆಲೂಯಾ. ಅನೇಕರು ಯಾಕಂದ್ರೆ ಅಂತ್ಯ ದಿನಗಳಲ್ಲಿ ಯಥಾರ್ಥ ಭಕ್ತಿ ಕಡಿಮೆ ಆಗೋಗ್ಬಿಟ್ಟೈತೆ. ಒಳಗಡೆ ಒಂದು ಉದ್ದೇಶ ಒಂದಿಟ್ಟಿರುತ್ತೆ, ಬಾಯಲ್ಲಿ ಒಂದು ಮಾತು ಮಾತಾಡ್ತಾರೆ. ಕೆಲಸ ಒಂದೇ ಮಾಡ್ತಾರೆ, ಒಳಗಡೆ ಒಂದು ಉದ್ದೇಶ ಇರುತ್ತೆ. ಇವರನ್ನ ಯಥಾರ್ಥರು ಅಂತ ಕರೆಯೋದಿಲ್ಲ, ವೇಷಧಾರಿಗಳು ಎಂಬುದಾಗಿ ಕರೀತಾರೆ, ಕಪಟಿಗಳು ಎಂಬುದಾಗಿ ಕರೀತಾರೆ. ಜೀಸಸ್ ಯಾವ ಮಾತನ್ನ, ಯಾವ ವರ್ಡ್ ಅನ್ನ ಹೆಚ್ಚಾಗಿ ಯೂಸ್ ಮಾಡಿದ್ದಾರೆ ಅಂದ್ರೆ ಕಪಟಿ 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 ಎಂಬುದಾಗಿ. ಕಾರಣ ಏನು ಅಂದ್ರೆ ಯಥಾರ್ಥತೆ ಇಲ್ಲದೆ ಇರುವಂತವರನ್ನ ಕಪಟಿ ಎಂಬುದಾಗಿ ಹೇಳ್ತಾರೆ. ಮನಸ್ಸಲ್ಲಿ ಒಂದು ಉದ್ದೇಶ, ನಿಮ್ಮ ಕೆಲಸ ಮಾಡೋ ಒಂದು ಉದ್ದೇಶ. ಹಲ್ಲೆಲೂಯಾ. ನಿನ್ನ ಕೆಲಸ ಒಂದು, ನಿನ್ನ ಉದ್ದೇಶ. ಹಲ್ಲೆಲೂಯಾ. ಇದನ್ನ ದೇವರು ಮೆಚ್ಚೋದಿಲ್ಲ. ಮಿಶ್ರವಾಗಿರುವಾಗ ಯಥಾರ್ಥತೆ ಸತ್ಯದ ಕಡೆಗೆ ನಿಲ್ಲುತ್ತೆ. ಒಂದೇ, ಎರಡಿರಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಏನಂದ್ರು? ನಿನ್ನ ಮಾತು ಹೌದಂದ್ರೆ ಹೌದು,
ಇಲ್ಲವಾದ್ರೆ ಇಲ್ಲ ತರ ಇರಬೇಕು. ಹಲ್ಲೆಲೂಯಾ. ದೇವರ ಹತ್ರ ದೇವರು ಆ ಯಥಾರ್ಥರನ್ನ ದೇವರು ಪ್ರೀತಿಸುವಾತನಾಗಿರ್ತಾನೆ ಮತ್ತು ಆ ಯಥಾರ್ಥರಿಗೆ ದೇವರು ತನ್ನ ದರ್ಶನವನ್ನು ತೋರಿಸುವಾತನಾಗಿರ್ತಾನೆ. ಕಳೆದು ಹೋಗಿರುವಂತ ದಿನದಲ್ಲಿ ಎರಡಕ್ಕೆ ಅಬ್ರಹಾಮನು ಯಥಾರ್ಥ ಚಿತ್ತನಾಗಿರುವಂತ ಕಾರಣದಿಂದ ದೇವರು ಅಬ್ರಹಾಮನಿಗೆ ದರ್ಶನವನ್ನ ಕೊಟ್ಟ. ಆಮೇನ್. ಯಥಾರ್ಥ ಚಿತ್ತನು. ಆಮೇನ್. ಹಲ್ಲೆಲೂಯಾ. ಒಂದೇ ಉದ್ದೇಶ ಇರುತ್ತೆ, ಎರಡು ಉದ್ದೇಶ ಇರಲ್ಲ. ಅಬ್ರಹಾಮನು ಯಥಾರ್ಥ ಚಿತ್ತನಾಗಿರುವುದರಿಂದ ವಾಗ್ದಾನವು ಲೇಟ್ ಆದ್ರೂ ಕೂಡ ವೈಟ್ ಮಾಡ. ಆಮೇನ್. ಹಲ್ಲೆಲೂಯಾ. 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 ಅಬ್ರಹಾಮನಲ್ಲಿ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸಿಕೊಂಡಿದ್ದಾನೆ. ತನ್ನ ಮಾತು ಅಬ್ರಹಾಮನ ಮೂಲಕ ಈ ಲೋಕದಲ್ಲಿ ನೆರವೇರಿಸಿಕೊಂಡ. ಆಮೇನ್. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ನೋಡ್ತಾ ಇರುವಂತ ನಿನ್ನ ಜೀವಿತದಲ್ಲೂ ಕೂಡ ದೇವರ ಮಾತು, ದೇವರ ಚಿತ್ತ ನಿನ್ನ ಮೂಲಕನೇ ನೆರವೇರಿಸಬೇಕು ಎಂಬುದಾಗಿ ಇಷ್ಟಪಡುವಾತನಾಗಿರ್ತಾನೆ. ಆಮೇನ್. ನೋಡಿ, ಯಥಾರ್ಥವಂತರಿಗೆ ಸರಳತೆಯು ಕೂಡ ಮಾರ್ಗದರ್ಶಕ ಅಂತ ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 3ನೇ ವಚನದಲ್ಲಿ. ಹಲ್ಲೆಲೂಯಾ. ಯಥಾರ್ಥವಂತರಿಗೆ ಸರಳತೆಯು ಕೂಡ ಮಾರ್ಗದರ್ಶಕ ಅಂತ. ಸರಳತೆ, ನೀತಿ, ನ್ಯಾಯ ಯಥಾರ್ಥವಂತರಿಗೆ ಅದೇ ಒಂದು ಮಾರ್ಗದರ್ಶಕವಾಗಿ ನಡೆಸುತ್ತದೆ. ಆಮೇನ್. ನಿನ್ನ ಹತ್ರ ನೀತಿ, ನ್ಯಾಯ, ಯಥಾರ್ಥತೆ ಇದೆಯಾ, ಅದೇ ನಿನ್ನನ್ನ ಮುಂದೆ ನಡೆಸುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಬೈಬಲ್ ಅಲ್ಲಿ ಆದಿಕಾಂಡ 38ನೇ ಅಧ್ಯಾಯ 4ನೇ ವಚನ, 39ನೇ ಅಧ್ಯಾಯ 4ನೇ ವಚನ ನೋಡಿ. ಯೋಸೇಫನ ಜೀವಿತದಲ್ಲಿ ಮಾರಲ್ಪಟ್ಟಿದ್ರು ಕೂಡ ಯೋಸೇಫನ ನೀತಿ, ನ್ಯಾಯ, ಯಥಾರ್ಥವಾದಂತ ಭಕ್ತಿ ಯೋಸೇಫನನ್ನ ಬಿಡಲಿಲ್ಲ. ಹಲ್ಲೆಲೂಯಾ. ಅದೇ ಅವನನ್ನ ನಡೆಸಿತು. ಆಮೇನ್. ಹಲ್ಲೆಲೂಯಾ. ನೋಡಿ, ಓದಿ 39:4. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನ ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ನೋಡಿದ್ರ, ಈ ಯಥಾರ್ಥವಾದಂತ ಭಕ್ತಿ ಸರಳವಾಗಿದ್ರೂ ಕೂಡ ಮಾರ್ಗದರ್ಶಕವಾಗಿರುತ್ತೆ. ಆಮೇನ್. ಹಲ್ಲೆಲೂಯಾ. ಯಥಾರ್ಥ, ಈ ನೀತಿ, ನ್ಯಾಯ, ಈ ಯಥಾರ್ಥವಾದಂತ ಭಕ್ತಿ ನಿನ್ನನ್ನ ನಡೆಸುತ್ತೆ. ಹಲ್ಲೆಲೂಯಾ. ಜನಗಳು ನಿನ್ನನ್ನ ಕೇಳು ಮಾಡಿದ್ರು ಕೂಡ ಬಟ್ ದೇವರು ನಿನ್ನನ್ನು ನಡೆಸ್ತಾನೆ. ಈ ನೀತಿ, ನ್ಯಾಯ, ಯಥಾರ್ಥತೆ ನಿನ್ನನ್ನು ನಡೆಸುತ್ತೆ. ಹಲ್ಲೆಲೂಯಾ. ಜನಗಳು ನಿನಗೆ ತೊಂದರೆ ಪಡಿಸಿದ್ರು ಕೂಡ ಬಟ್ ದೇವರು ನಿನಗೆ ದರ್ಶನ ಕೊಟ್ಟು ನಡೆಸ್ತಾನೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೆ 22, 23 ವಚನಗಳು. ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ನೋಡಿ, ಹಲ್ಲೆಲೂಯಾ. ಕೈದಿಯಾಗಿ ಹೋದ, ಬಟ್ ಸೆರೆಮನೆಯಲ್ಲಿ ಏನ್ ಮಾಡ್ದ? ನಾಯಕತ್ವ ವಹಿಸ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ನೋಡಿ, ಯಥಾರ್ಥವಂತರಿಗೆ ಸರಳತೆಯು ಕೂಡ ನಡೆಸುತ್ತದೆ. ಆಮೇಲೆ ಮಾರ್ಗದರ್ಶಕವಾಗಿ ನಡೆಸುತ್ತದೆ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ಯೋಸೇಫನು ಜೈಲಿಗೆ ಹೋದ. ಕಾರಣ ಏನು? ತಪ್ಪು ಮಾಡದೇ ಇದ್ರು ಕೂಡ, ತಪ್ಪು ಇವನ ಮೇಲೆ ಹಾಕಿದ್ರು ಕೂಡ ತಪ್ಪನ್ನ ಹೊರಿಸಿಕೊಂಡು ಸೆರೆಮನೆಗೆ ಹೋದ. ಬಟ್ ಅವನಲ್ಲಿರುವಂತ ನೀತಿ, ನ್ಯಾಯ, ಯಥಾರ್ಥತೆ, ಯಥಾರ್ಥವಾಗಿರುವಂತ ಭಕ್ತಿಯನ್ನ ನೋಡಿ ಅಲ್ಲಿರುವಂತ ಅಧಿಕಾರಿ ಅವನನ್ನ ನಾಯಕನನ್ನಾಗಿ ಮಾಡಿದ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಕಷ್ಟದಲ್ಲಿದ್ರೂ ಕೂಡ ಯಥಾರ್ಥತೆಯನ್ನ ಬಿಡಬೇಡ, ನೀತಿಯನ್ನ ಬಿಡಬೇಡ, ನ್ಯಾಯವನ್ನ ಬಿಡಬೇಡ. ಹಲ್ಲೆಲೂಯಾ. ಹಾಗೆ ನೀನು ಜೀವಿಸುವವಳಾಗಿ ನೀನು ಇದ್ರೆ ಖಂಡಿತವಾಗಿ ನಿನ್ನನ್ನ ಉನ್ನತ ಸ್ಥಾನಕ್ಕೆ ದೇವರು ನಿಲ್ಲಿಸ್ತಾನೆ. ಅಂತವರಿಗೆ ದೇವರು ದರ್ಶನ ಕೊಡ್ತಾರೆ. ಪ್ರಾರಂಭದ ದಿನಗಳಲ್ಲಿ ನೀನು ಪಾಪಿಯಾಗಿದ್ದಾಗ ದರ್ಶನ ಕೊಟ್ಟು ದೇವರಲ್ಲಿ ನಡೆಸ್ತಾರೆ. ಪದೇ ಪದೇ ಅದೇ ದರ್ಶನ ಅಂದ್ರೆ ಅಲ್ಲ, ಬರ್ತಾ 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 ನಿನ್ನ ಒಂದು ಭಕ್ತಿ ಜಾಸ್ತಿ ಆದಾಗೆಲ್ಲ
ದೇವರು ಒಂದು ದರ್ಶನ ಕೊಟ್ಟು ನಡೆಸುವಾತನಾಗಿರ್ತಾನೆ. ಆಮೇನ್, ಹಲ್ಲೆಲೂಯ. ಯಥಾರ್ಥತೆಯನ್ನ ಬೆಳೆಸ್ಕೋಬೇಕು. ಇಷ್ಟು ವರ್ಷಗಳಾದರೂ ಕೂಡ ದೇವರ ಆಲಯಕ್ಕೆ ಬಂದು ಅನೇಕರ ಜೀವಿತದಲ್ಲಿ ಸಭೆಯಲ್ಲಿ ಅಂತ್ಯ ದಿನಗಳಲ್ಲಿ ಯಥಾರ್ಥತೆ ಅನ್ನೋದಿಲ್ಲ. ಯಥಾರ್ಥತೆ ಅನ್ನೋದಿದ್ರೆ ಸಭೆಯನ್ನ ದೇವರು ನಡೆಸ್ತಾರೆ. ಯಥಾರ್ಥತೆ ಅಂದ್ರೆ ಏನು? ಮಿಶ್ರಣೆ ಎರಡು ಇಲ್ಲದೆ ಇರುವಂತದ್ದು. ಹಲ್ಲೆಲೂಯ. ನಿನ್ನ ಉದ್ದೇಶ ಒಂದು, ಕೆಲಸ ಒಂದು ಮಾಡೋದು. ಹಲ್ಲೆಲೂಯ. ನಿನ್ನ ಉದ್ದೇಶ ಒಂದು, ಮಾತೊಂದು ಮಾತನಾಡೋದು. ಮಾತು ಬೇರೆ, ಒಳಗಡೆ ಉದ್ದೇಶ ಬೇರೆ. ಹಲ್ಲೆಲೂಯ. ಇದು ಯಥಾರ್ಥವಾದಂತ ಭಕ್ತಿ ಅಲ್ಲ. ಎರಡು ಒಂದೇ ಆಗಿರ್ಬೇಕು. ನಿನ್ನ ಮಾತು, ನಿನ್ನ ಉದ್ದೇಶ ಒಂದೇ ಆಗಿರ್ಬೇಕು. ನಿನ್ನ ಕೆಲಸ, ನಿನ್ನ ಉದ್ದೇಶ ಎರಡು ಒಂದೇ ಆಗಿರ್ಬೇಕು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಮಿಶ್ರ ಇಲ್ಲದೆ ಇರುವಂತದ್ದು ಯಥಾರ್ಥತೆ ಭಕ್ತಿ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಇದನ್ನ ಬೆಳೆಸ್ಕೋಬೇಕು. ಈ 38 ಡೇ 30ನೇ ದಿನ ಇದು ನಮ್ಮ ಜೀವಿತದಲ್ಲಿ ಬೆಳೆಸ್ಕೋಬೇಕು. ನಾಳೆ ದಿನ ಉನ್ನತ ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಹಲ್ಲೆಲೂಯ. ನೋಡಿ 50ನೇ ಅಧ್ಯಾಯ 25ನೇ ವಚನ, ಆದಿಕಾಂಡ. ಬೇಗ ತೆಗಿಬೇಕು. 50ನೇ ಅಧ್ಯಾಯ 25ನೇ ವಚನ ಸ್ಪಷ್ಟವಾಗಿ ಓದಿ. ಇದಲ್ಲದೆ ಯೋಸೇಫನು ಇಸ್ರಾಯೇಲನ ಮಕ್ಕಳಿಗೆ ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು. ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ನೋಡಿದ್ರ, ಯಥಾರ್ಥವಂತರಿಗೆ ನೀತಿ, ನ್ಯಾಯ, ಯಥಾರ್ಥತೆ ಇದನ್ನ ಬಿಡದೆ ಹಿಡ್ಕೊಂಡಿರುವಂತವರಿಗೆ ದೇವರು ಎಂತ ಆಶೀರ್ವಾದ ಇಡ್ತಾ ಇದ್ದಾರೆ ನೋಡಿ. ಹಲ್ಲೆಲೂಯ, ಹಲ್ಲೆಲೂಯ. ವಾಗ್ದಾನ ಭೂಮಿಗೆ ಎತ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸತ್ತ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ನೀವು ಪುನಃ ವಾಗ್ದಾನ ಭೂಮಿಗೆ ಹೋಗ್ತೀರಾ, ಹೋಗುವಾಗ ನನ್ನ ಶವವನ್ನು ಕೂಡ ಎತ್ಕೊಂಡು ಹೋಗ್ರಿ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಹಲ್ಲೆಲೂಯ. ಹೀಗೆ ಆನರ್ ಮಾಡ್ತಾನೆ ದೇವರು. ನೀತಿ, ನ್ಯಾಯ, ಯಥಾರ್ಥವಂತರಿಗೆ ಖಂಡಿತವಾಗಿ ಕೈ ಬಿಡಲ್ಲ. ಸ್ವಲ್ಪ ಕಷ್ಟ ಆದ್ರೂ ಕೂಡ, ನೋವು ಬಂದ್ರೂ ಕೂಡ, ಸೆರೆಯಲ್ಲಿ ಬಿದ್ರೂ ಕೂಡ, ನಿನಗೆ ಬೇಡಿಗಳನ್ನು ಬಿದ್ರೂ ಕೂಡ, ಬಟ್ ನಿನ್ನ ನೀತಿ, ನ್ಯಾಯ, ಯಥಾರ್ಥವಾಗಿರುವಂತ ಭಕ್ತಿಯನ್ನ ಜೀವಿಸಿದ್ದೆ ಆದರೆ ಖಂಡಿತವಾಗಿ ದೇವರು ನಿನಗೆ ದರ್ಶನವನ್ನ ಕೊಡ್ತಾನೆ. ಆಮೇನ್. ದರ್ಶನ ಕೊಟ್ಟು ದೇವರು ನಿನ್ನ ಮೇಲೆ ಕೆತ್ತುವಾತನಾಗಿರ್ತಾನೆ. ಹಲ್ಲೆಲೂಯ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 40ನೇ ವಚನ ಮತ್ತು 52ನೇ ವಚನ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 40. ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯೆ ಇತ್ತು. 52ನೇ ವಚನ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಹಲ್ಲೆಲೂಯ. ನೋಡಿದ್ರ, ಯಥಾರ್ಥತೆ ಭಕ್ತಿ ಏನ್ ಮಾಡುತ್ತೆ ಗೊತ್ತಾ? ಮನುಷ್ಯರ ದಯೆ, ದೇವರ ದಯೆ ಹೆಚ್ಚಾಗುತ್ತಾ ಬರುತ್ತದೆ. ಯಾರಲ್ಲಿ ಯಥಾರ್ಥತೆ ಇರುತ್ತೆ ಗೊತ್ತಾ? ಯಥಾರ್ಥತೆ ಯಾರಲ್ಲಿರುತ್ತೋ, ಒಳಗಡೆ ಒಂದು ಉದ್ದೇಶ ಇಟ್ಕೊಂಡು ಆಚೆ ಕಡೆ ಕೆಲಸ ಬೇರೆ ಮಾಡೋದಂತಲ್ಲ, ಒಳಗಡೆ ಒಂದು ಉದ್ದೇಶ, ಮಾತು ಬೇರೆ ಮಾತನಾಡುವಂತ ಅವರ ಜೀವಿತದಲ್ಲಿ ಇದು ನಡೆಯೋದಿಲ್ಲ. ಅಭಿವೃದ್ಧಿ ಅನ್ನೋದಿಲ್ಲ ಅವರ ಜೀವಿತದಲ್ಲಿ. ಮನುಷ್ಯರ ದಯೆ ದೊರಕೋದಿಲ್ಲ. ಯಥಾರ್ಥತೆ ಏನೇ ಆಗಲಿ ಸತ್ಯದ ಕಡೆಗೆ ನಿಲ್ರಿ. ನೀತಿ, ನ್ಯಾಯ, ಯಥಾರ್ಥವಾಗಿರುವಂತ ಭಕ್ತಿ ಅದು ಬೆಳೀತಾ 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 ಮನುಷ್ಯರ ದಯೆ, ದೇವರ ದಯೆಯಲ್ಲಿ ಹೆಚ್ಚಾಗುತ್ತಾ ಅಭಿವೃದ್ಧಿ ಹೊಂದುತ್ತಾ ಬರ್ತೀವಿ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯರ ದಯೆ ಬಹಳ ಪ್ರಾಮುಖ್ಯ, ಹಾಗೆ ದೇವರ ದಯೆನೂ ಬಹಳ ಪ್ರಾಮುಖ್ಯ. ಇವೆರಡು ವರ್ಕ್ ಆಗ್ಬೇಕಂದ್ರೆ ನೀನ್ ಯಥಾರ್ಥವಂತಾಗಿರ್ಬೇಕು. ಹಲ್ಲೆಲೂಯ. ನೀನು ಒಳಗಡೆ ಒಂದು ಉದ್ದೇಶ ಇಟ್ಕೊಂಡು ಆಚೆ ಕಡೆ ನೀನು ಇನ್ನೊಂದು ಕೆಲಸ ಮಾಡಿದ್ರೆ ಬರಲ್ಲ. ಅದೇ ಮನುಷ್ಯರು ನಿನ್ನನ್ನ ದ್ವೇಷಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. 100 ಜನದಲ್ಲಿ 10 ಜನ ದ್ವೇಷಿಸಿದ್ರೆ ಪರವಾಗಿಲ್ಲ. 100 ಜನ ದ್ವೇಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಏನೋ ನಿಂದರಲ್ಲಿ ಇರುತ್ತೆ. ನೋಡ್ಕೊ, ನೀನ್ ಜೀವಿಸ್ತಾ ಇರುವಂತ ಭಕ್ತಿಯಲ್ಲಿ ಇರುತ್ತೆ. ಹಲ್ಲೆಲೂಯ. ಅದನ್ನ ಸರಿಪಡಿಸ್ಕೋಬೇಕು.
ನಮ್ಮ ಜೀವಿತವನ್ನು. ಯಥಾರ್ಥವಾಗಿರುವಂತ ಭಕ್ತಿ ನಿನ್ನನ್ನ ನಡೆಸುತ್ತೆ. ಯಥಾರ್ಥವಂತರಿಗೆ ಸರಳವಾಗಿದ್ರು ಕೂಡ ಅವರು ಮಾರ್ಗದರ್ಶಕ. ಆಮೆನ್, ಹಲ್ಲೆಲೂಯ. ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ ಅಂತ. ನೀತಿ, ನ್ಯಾಯ, ಯಥಾರ್ಥತೆ ಮಾರ್ಗದರ್ಶಕವಾಗಿ ತೋರಿಸುತ್ತದೆ. ಆಮೆನ್, ಹಲ್ಲೆಲೂಯ. ನೋಡಿ, ಯೋಸೇಫನ ಜೀವಿತದಲ್ಲಿ ನೋಡ್ಕೊಂಡ್ವಿ, ಯೇಸು ಸ್ವಾಮಿಯ ಜೀವಿತದಲ್ಲಿ ನಾವು ನೋಡ್ಕೊಂಡ್ವಿ. ಹಲ್ಲೆಲೂಯ. ಮತ್ತೆ ಅಪೊಸ್ತಲ ಆಗಿರುವಂತ ಪೌಲನ ಜೀವಿತದಲ್ಲಿ ನೋಡಿ, ಗಲಾತ್ಯ 2:20 ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನೋಡು, ಯಥಾರ್ಥವಾಗಿರುವಂತ ಭಕ್ತಿ, ಯಥಾರ್ಥತೆ ಏನ್ ಮಾಡುತ್ತೆ ಗೊತ್ತಾ? ಇನ್ನು ನಾನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನ ಒಳಗಡೆ ಜೀವಿಸುತ್ತಾನೆ. ಆಮೇಲೆ ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ನಾನು ಜೀವಿಸಿದ್ರೆ ನನಗೆ ಒಳಗಡೆ ಉದ್ದೇಶ ಒಂದು, ಆಚೆ ಕಡೆ ಮಾತೊಂದು. ನಾನು ಜೀವಿಸಿದ್ರೆ ಒಳಗಡೆ ಕೆಲಸ ಒಂದು, ಒಳಗಡೆ ಉದ್ದೇಶ ಒಂದು, ಆಚೆ ಕಡೆ ಕೆಲಸ ಒಂದು ಮಾಡ್ತೀನಿ. ನಾನು ಜೀವಿಸಿದ್ರೆ ಒಳಗಡೆ ಉದ್ದೇಶ ಒಂದು, ಆಚೆ ಕಡೆ ಒಂದು ಮಾಡ್ತೀನಿ. ಅದಕ್ಕಾಗಿ ನಾನು ಜೀವಿಸೋದಿಲ್ಲ ಇನ್ನು ಮೇಲೆ, ಇನ್ನು ಕ್ರಿಸ್ತನು ನನ್ನಲ್ಲೇ ಜೀವಿಸುತ್ತಾನೆ. ಇನ್ನು ಮೇಲೆ ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಆಮೆನ್, ಹಲ್ಲೆಲೂಯ. ಈ ಯಥಾರ್ಥತೆಗೆ ಬರಬೇಕು. ಯೋಬನ ಜೀವಿತದಲ್ಲಿ ನೋಡ್ತೀರಾ, ಯೋಬನ ಬರೆದ ಪುಸ್ತಕ 25ನೇ ಅಧ್ಯಾಯ ಓದಿ. ಯೋಬನು ಬರೆದ ಪುಸ್ತಕ 25ನೇ ಅಧ್ಯಾಯ 6ನೇ ವಚನ, 27:5-6. ಎಲ್ಲರೂ ಒಟ್ಟಾಗಿ ಹೇಳೋಣ. ನೀವು ನ್ಯಾಯವಂತರೆಂದು ನಾನು ಒಪ್ಪುವುದು ದೂರವಾಗಿರಲಿ. ಎಸ್, ಸಾಯುವ ತನಕ ನನ್ನ ಯಥಾರ್ಥತ್ವದ ಹೆಸರನ್ನು ಕಳಕೊಳ್ಳೆನು. ಆಮೆನ್. ನೋಡ್ದ, ಯೋಬನ ತೀರ್ಮಾನ ನೋಡಿ, ಸಾಯುವ ತನಕ ಟಿಲ್ ಡೆತ್ವರೆಗೂ ನನ್ನ ಹೆಸರು ಯಥಾರ್ಥತ್ವ, ಯಥಾರ್ಥತೆ, ಈ ಹೆಸರನ್ನ ನಾನು ಕಳ್ಕೊಳ್ಳೋದಿಲ್ಲ. ಹಲ್ಲೆಲೂಯ. ಆ ಕಾರಣದಿಂದಲೇ ಯೋಬನನ್ನ 2ರಷ್ಟು ಆಶೀರ್ವಾದ ಮಾಡ್ತಾ, ಏನ್ ಕಳ್ಕೊಂಡಿದ್ದಾನೋ, ಏನ್ ಕಣ್ಣೀರು ಹಾಕಿದಾನೋ, ಕಂಪ್ಲೀಟ್ ಎಂಪ್ಟಿ ಆಗೋದ್ನೋ, ಬಟ್ ಯಥಾರ್ಥತೆ ಬಿಡ್ಲಿಲ್ಲ, ಯಥಾರ್ಥವಾಗಿ ಜೀವಿಸೋದನ್ನ. ಆಮೇಲೆ ಆ ಒಂದು ಸ್ವಭಾವನೆ ಅವನನ್ನ 2ರಷ್ಟು ಆಶೀರ್ವಾದದ ಕಡೆಗೆ ನಡೆಸಿದ. ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಟೈಮಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ನಮ್ಮ ಹೃದಯ ಹೇಗಿದೆ ಎಂಬುದಾಗಿ ಗೊತ್ತಾಗುತ್ತೆ. ನೀನು ಯಥಾರ್ಥವಾಗಿದೆಯಾ, ಇಲ್ಲ ಕಪಟಿಯ ಹಾಗೆ ಇದೆಯಾ? ಕಪಟಿಗಳು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಯಥಾರ್ಥವಂತರಿಗೆ ದೇವರು ಹತ್ತಿರವಾಗಿಯೇ ಇದ್ದಾನೆ. ಆಮೆನ್. ಕಾರಣ ಏನು? ಆತನ ಆಸೆಯನ್ನ, ದೇವರ ಕೋರಿಕೆಯನ್ನ ಪ್ರಕಟಿಸೋದಕ್ಕೆ ಯಥಾರ್ಥವಂತರ ಹತ್ರ ಶೇರ್ ಮಾಡ್ಕೊಳ್ತಾನಂತೆ. ತನ್ನ ಹೃದಯದಲ್ಲಿರುವಂತದ್ದನ್ನ ಹೇಳ್ಕೊಳ್ತಾನಂತ ಯಥಾರ್ಥವಂತರಿಗೆ. ಅಬ್ರಹಾಮನು ಯಥಾರ್ಥವಂತನಾಗಿರುವಂತ ಕಾರಣದಿಂದ ಅಬ್ರಹಾಮನ ಹತ್ರ ತನ್ನ ಹೃದಯದ ಭಾರವನ್ನು ಹಂಚಿಕೊಳ್ಳೋದಕ್ಕೆ ಬಂದ. ಆಮೆನ್. ಮೆಮ್ರೋತೋಪಿಗೆ ಅಬ್ರಹಾಮನು ಯಥಾರ್ಥ ಚಿತ್ತನೆಂಬುದನ್ನು ಕಂಡು ಮೆಮ್ರೇತೋಪಿಗೆ ದೇವರು ಬಂದಿದ್ದಾರೆ. ನೀನು ಯಥಾರ್ಥ ಚಿತ್ತನೂ ಆಗಿದ್ದರೆ, ಯಥಾರ್ಥನೂ ಆಗಿದ್ದರೆ, ನಿನ್ನನ್ನು ನೋಡುವುದಕ್ಕಾಗಿ ಖಂಡಿತವಾಗಿ ದೇವರು ದರ್ಶನ ಕೊಡ್ತಾನೆ ನಿನ್ನ ಜೀವಿತದಲ್ಲಿ. ದೇವರ ದರ್ಶನ ಏನಕ್ಕೆ? ಆತನ ಹೃದಯವನ್ನ ಹಂಚಿಕೊಳ್ತಾನೆ. ಯಥಾರ್ಥ ಚಿತ್ತರಿಗಂತೆ ದೇವರ ಹತ್ತಿರವಾಗಿರ್ತಾನಂತ. ಆಮೆನ್, ಹಲ್ಲೆಲೂಯ. ಯಥಾರ್ಥ ಚಿತ್ತರು ಯಾವ ರೀತಿಯಲ್ಲಿ ಡೆಡಿಕೇಶನ್ ಮಾಡ್ಕೊಳ್ತಾರೆ ಗೊತ್ತಾ? ಯಾವ ರೀತಿಯಲ್ಲಿ ಇರ್ತಾರೆ ಗೊತ್ತಾ? ಅಪೊಸ್ತಲನಾಗಿರುವಂತ ಪೌಲನ ಹಾಗೆ, ಇನ್ನು ನಾನು ಜೀವಿಸುವುದು, ಇನ್ನು ಮೇಲೆ ಜೀವಿಸುವುದು ಕ್ರಿಸ್ತನೇ. ಆಮೆನ್, ಹಲ್ಲೆಲೂಯ. ಇನ್ನು ಮೇಲೆ ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಲ್ಲೆಲೂಯ. ಕ್ರಿಸ್ತನು ನಾನು ಜೀವಿಸಿದ್ರೆ ಒಳಗಡೆ ಒಂದು ಉದ್ದೇಶ, ಆಚೆ ಕಡೆ ಒಂದು ಕೆಲಸ ಮಾಡ್ತೀನಿ. ನಾನು ಜೀವಿಸಿದ್ರೆ ಒಳಗಡೆ ಒಂದು ಉದ್ದೇಶ, ಕಣ್ಣಲ್ಲಿ ಒಂದು ನೋಡ್ತೀನಿ. ಬಟ್ ದೇವರು ಜೀವಿಸಿದ್ರೆ ದೇವರದೇ ಉದ್ದೇಶ, ಆಚೆ ಕಡೆನು ಆ ಉದ್ದೇಶದ ಕೆಲಸನೇ ಮಾಡ್ತೀನಿ. ಹಲ್ಲೆಲೂಯ.
1 ಪೇತ್ರ 2ನೇ ಅಧ್ಯಾಯ 21ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನ ತೋರಿಸಿ ಹೋಗಿದ್ದಾನೆ. ಆಮೇನ್. ಯಥಾರ್ಥತ್ವಕ್ಕೆ ಮಾದರಿ ಯಾರು ಅಂತ ಹೇಳಿದ್ರೆ ಯೇಸು ಸ್ವಾಮಿ. ಆತನ ಹೆಜ್ಜೆಯ ಜಾಡಿನಲ್ಲಿ ಅದನ್ನು ತೋರಿಸಿರುವಂತ ಮಾದರಿಯಲ್ಲಿ ನಾವು ನೋಡ್ತಾ ಇರುವಂತ ನೀನು ನಡೆಯುವಂತವರಾಗಿರ್ಬೇಕು. ಪ್ರಿಯ ದೇವರ ಮಗಳೇ, ನಿನಗಾಗಿನೇ ಈ ಒಂದು ಸಂದೇಶ. ಪ್ರಿಯ ದೇವರ ಮಗನೇ, ನಿನಗಾಗಿನೇ ಈ ಸಂದೇಶ. ಹಲ್ಲೆಲೂಯಾ. ಯಾಕಂದ್ರೆ ಈ ಯಥಾರ್ಥತೆಯನ್ನ ಬಿಟ್ಟು ಜೀವಿಸ್ತಾ ಇದೆಯೇನೋ. ಈ ಯಥಾರ್ಥತೆ ಒಳಗಡೆ, ಯಥಾರ್ಥತೆ ಅಂದ್ರೆ ಒಳಗಡೆ ಒಂದು ಉದ್ದೇಶ, ಆಚೆ ಕಡೆ ಒಂದು ಮಾತು, ಬೇರೆ ಮಾತು ಮಾತಾಡಲ್ಲ. ಒಳಗಡೆ ಏನು ಉದ್ದೇಶ ಇಡ್ತೀಯೋ ಆಚೆ ಕಡೆ ಅದೇ ಮಾತು ಮಾತಾಡ್ತೀಯ. ಒಳಗಡೆ ಒಂದು ಅಲ್ಲ, ಒಳಗಡೆ ಆಚೆ ಕಡೆ ಏನು ಉದ್ದೇಶ ಇದೆಯೋ ಅದು ಕರೆಕ್ಟ್ ಆಗಿ ನಿನ್ನ ಕ್ರಿಯೆ ಇರುತ್ತೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಥಾರ್ಥರಾಗಿದ್ರೆ ದೇವರಿಗೆ ಹತ್ತಿರವಾಗಿದ್ದುಕೊಂಡು ತನ್ನ ಹೃದಯವನ್ನು ಪ್ರಕಟಿಸಿಕೊಳ್ತಾನೆ, ತನ್ನ ಭಾರವನ್ನ ನಿನ್ನ ಹತ್ರ ಹೇಳ್ಕೊಳ್ತಾನೆ, ಹಂಚಿಕೊಳ್ತಾನೆ. ಕಪಟಿಗಳ ಹತ್ರ ಹೇಳ್ಕೊಳ್ಳಲ್ಲ. ಅದಕ್ಕೆ ಈ ಅಂತ್ಯ ದಿನಗಳಲ್ಲಿ ದೇವರು ಯಥಾರ್ಥವಂತರನ್ನ ಹುಡುಕ್ತಾ ಇದ್ದಾನೆ. ಹೊರಗಡೆ ಅಲ್ಲ, ಸಭೆಯಲ್ಲೇ ಹುಡುಕ್ತಾ ಇದ್ದಾನೆ. ಸಭೆಯಲ್ಲಿ ನೋಡಿದಾಗ ಆತನ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ. ಸಭಾಪಾಲಕರು ಮುಂದೆ ಒಂಥರ ಇರ್ತಾರೆ, ಆಚೆ ಕಡೆ ಒಂಥರ ಇರ್ತಾರೆ. ಪ್ರಾರ್ಥನೆಯಲ್ಲಿ ಒಂಥರ ಇರ್ತಾರೆ, ಮನೆಗೆ ಹೋದ್ಮೇಲೆ ಒಂಥರ ಇರ್ತಾರೆ. ಕಣ್ಣು ಮುಂದೆ ಕಾಣಿಸಿದಾಗ ಒಂಥರ ಇರ್ತಾರೆ, ಹೊರಗಡೆಗೆ ಹೋದಾಗ ಇತರರ ಮೇಲೆ ದೂರುಗಳನ್ನು ಹೇಳ್ತಾ ಇರ್ತಾರೆ. ಇದೆಲ್ಲ ಯಥಾರ್ಥತೆ ಬರುತ್ತೆ. ನಿಜವಾದಂತ ಯಥಾರ್ಥವಾಗಿ ಯೇಸು ಸ್ವಾಮಿ ಒಂದು ಮಾದರಿಯನ್ನ ತೋರಿಸಿದ್ದಾರೆ. ಆ ಮಾದರಿಯಲ್ಲಿ ನಾವು ನಡೆಯುವವರಾಗಿದ್ರೆ ನೀನು ಕೂಡ ಒಬ್ಬ ಯೋಸೇಫನ ಹಾಗೆ ದೇವರ ಮೇಲೆ ಕೆತ್ತಾನೆ. ಯೋಬನ ಹಾಗೆ 2ರಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ತೀಯ. ಅಪೊಸ್ತಲನಾಗಿರುವಂತ ಪೌಲನ ಹಾಗೆ ಅನೇಕ ಪ್ರಯಾಣಗಳನ್ನ ನೀನು ಮಾಡ್ತೀಯ. ಯಥಾರ್ಥತೆಯನ್ನ ಬಿಟ್ಟು ನೀನು ಜೀವಿಸಿದ್ರೆ ನಾಳೆಯ ದಿನ ನೀನು ಬಹಳ ವೇದನೆಯಲ್ಲಿ ಇರಬೇಕಾಗುತ್ತೆ, ನರಕದಲ್ಲಿ ಇರಬೇಕಾಗುತ್ತೆ. ಅಲ್ಲಿಗೆ ಹೋಗೋದಕ್ಕಲ್ಲ ಈ ಒಂದು ಪ್ರಯತ್ನ, ಈ ಉಪವಾಸ ಪ್ರಾರ್ಥನೆಗಳು, ಈ ಒಂದು ಆಲಯ ಇರುವಂತದ್ದು ನಿನ್ನನ್ನು ಎಚ್ಚರಿಸಿ ನಡೆಸುವುದಕ್ಕಾಗಿ. ಇವಾಗಾದ್ರೂ ಎಚ್ಚೆತ್ತುಕೊಂಡು ದೇವರ ಕಡೆಗೆ ತಿರುಗಿ. ದೇವರು ನಿನ್ನ ಜೀವಿತದಲ್ಲಿ ಬಲವಾದಂತ ಕಾರ್ಯಗಳನ್ನ ಮಾಡಲು ಇಷ್ಟಪಡುವ ಆತನಾಗಿರ್ತಾನೆ. ಯಾಕಂದ್ರೆ ನಮ್ಮ ದೇವರು ಕೈ ಬಿಡುವ ಆತನಲ್ಲ. ನೋಡಿ, ಯೋಬನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ನಾನು ಈ ಯಥಾರ್ಥತ್ವ ಎಂಬ ಹೆಸರನ್ನು ಸಾಯುವ ತನಕ ನಾನು ಈ ಹೆಸರನ್ನ ಕಳೆದುಕೊಳ್ಳೋದಿಲ್ಲ. ಅಪ್ಪ, ಏನ್ ವರ್ಡ್ ನೋಡಿ, ಏನ್ ಡೆಡಿಕೇಶನ್. ಆ ರೀತಿಯಲ್ಲಿ ಜೀವಿಸಬೇಕು ಸಾಯುವ ತನಕ. ನನ್ನ ಹತ್ರ ನನ್ನ ಮೈ ಮೇಲೆ ರೋಗ ಬಂದೈತಾ, ಹಿಂಗೆ ಬಚ್ಕೊಂಡಾದ್ರು ಕೆರ್ಕೊಂಡಾದ್ರು ಯಥಾರ್ಥವಾಗಿ ಜೀವಿಸಿಬಿಡ್ತೀವಿ. ನನ್ನ ಹತ್ರ ಏನು ಇಲ್ವಾ, ಇರುವಂತ ಮಕ್ಕಳು ನಷ್ಟ ಆಗೋಗ್ಬಿಟ್ಟೈತೆ, ಆಸ್ತಿ ನಷ್ಟ ಆಗೋಗ್ಬಿಟ್ಟೈತೆ, ಏನು ಇಲ್ವಾ, ಆದ್ರೂ ಕೂಡ ನಾನು ಯಥಾರ್ಥವಾಗಿ ಇರ್ತೀನಿ. ಆಮೇಲೆ ದೇವರ ಹತ್ರ ಹಲ್ಲೆಲೂಯಾ. ಈ ಯಥಾರ್ಥತೆ ಕಳೆದುಕೊಂಡಿರುವಂತದ್ದನ್ನ ಪುನಃ 2ರಷ್ಟು ಆಶೀರ್ವದಿಸುವ ಹಾಗೆ ನಡೆಸಿದ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕವಾಗುತ್ತದೆ. ನೀತಿ, ನ್ಯಾಯ, ಯಥಾರ್ಥತೆ ನಿನ್ನನ್ನು ನಡೆಸುತ್ತದೆ ಅಂತ ಯಥಾರ್ಥವಂತರಿಗೆ. ಹಲ್ಲೆಲೂಯಾ. ಎಲ್ಲ ಸಮಯದಲ್ಲೂ, ಎಲ್ಲ ಪರಿಸ್ಥಿತಿಗಳಲ್ಲೂ, ಎಲ್ಲ ಪ್ರದೇಶಗಳಲ್ಲೂ ದೇವರು ನಿನ್ನನ್ನು ನಡೆಸುವ ಆತನಾಗಿರ್ತಾನೆ. ಹಲ್ಲೆಲೂಯಾ. ಈ ದಿನ ನೀನು ಕೂಡ ಅಯ್ಯ ನನ್ನ ದರ್ಶನ ಕೊಡಪ್ಪ ಎಂಬುದಾಗಿ ಕೋರ್ಕೊಳ್ತಾ ಇದೆಯಾ, ಆಸೆ ಪಡ್ತಾ ಇದೆಯಾ, ದರ್ಶನಕ್ಕಾಗಿ ಎದುರು ನೋಡ್ತಾ ಇದೆಯಾ? ಕೇಳ್ಕೋ ದೇವರ ಹತ್ರ, ದೇವ ಈ ಯಥಾರ್ಥದ ಭಕ್ತಿ ನನಗೆ ಅನುಗ್ರಹ ಮಾಡಪ್ಪ. ಅಬ್ರಹಾಮನು ಯಥಾರ್ಥ ಚಿತ್ತನಾಗಿದ್ದ, ಅಬ್ರಹಾಮನಿಗೆ ದೇವರ ದರ್ಶನ ಕೊಟ್ಟರು. ಯೋಬನು ಯಥಾರ್ಥತೆಯನ್ನ ಸಾಯೋದಕ್ಕ ಬಿಡಲಿಲ್ಲ, ಯೋಬನನ್ನು ಕೂಡ ದೇವರು ದರ್ಶಿಸಿದ. ಅಪೊಸ್ತಲನಾಗಿರುವಂತ ಪೌಲನು ಯಥಾರ್ಥವಾಗಿ ಜೀವಿಸಿದ. ಇನ್ನು ಮೇಲೆ ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ.
ಒಂದು ತೀರ್ಮಾನ ಮಾಡಿಕೊಂಡ. ಆ ಯಥಾರ್ಥತೆ ಅಪೊಸ್ತಲನಾಗಿರುವಂಥ ಪೌಲನನ್ನ ಸಮುದ್ರಗಳನ್ನ ದಾಟಿ ಅನೇಕ ಮಿಷನರಿ ಸೇವೆಗಳನ್ನ ಮಾಡಿಕೊಳ್ಳುವ ಹಾಗೆ ಮಾಡಿದ್ದಾರೆ. ಈ ದಿನ ನಿನ್ನನ್ನೇ ಯಾಕೆ ಮಾಡೋದಿಲ್ಲ? ದೇವರೊಂದು ಮಾದರಿ ತೋರಿಸಿದಾರಲ್ಲ, ಆತನ ಯೇಸು ಸ್ವಾಮಿಯ ಹೆಜ್ಜೆಯ ನಡೆಯುವಂಥವರಾಗಿರ್ಬೇಕು ನಾವು. ನಮಗೆ ಒಂದು ಮಾದರಿ ಯಾರು ಅಂದ್ರೆ ಜೀಸಸ್. ಆತನಲ್ಲಿ ಒಳಗಡೆ ಒಂದು ಉದ್ದೇಶ ಒಂದು ಮಾತು, ಬೇರೆ ಮಾತಾಡಿಲ್ಲ. ಏನು ಉದ್ದೇಶ ಇದೆಯೋ ಅದನ್ನೇ ಮಾತನಾಡ್ದ. ಅದು ಯಥಾರ್ಥತೆ. ಹಾಗೆ ಜೀವಿಸಬೇಕು. ಯಾರಾದ್ರೂ ಎಕ್ಸಾಂಪಲ್ ಆಗಿ ನಿನ್ನ ಹತ್ರ 500 ರೂಪಾಯಿ ಇರುತ್ತೆ, ಹಣ ಕೊಡಪ್ಪ ಅಂತ ಕೇಳಿದಾಗ 500 ರೂಪಾಯಿ ಇಲ್ಲ, ನನ್ನ ಹತ್ರ 50 ರೂಪಾಯಿ ಇದೆ ಎಂಬುದಾಗಿ ಹೇಳ್ತಾರೆ. 100 ರೂಪಾಯಿ ಇದೆ ಎಂಬುದಾಗಿ ಹೇಳ್ತಾರೆ. ಎಷ್ಟು ಸಾರಿ ಈ ತರ ಉದ್ದೇಶ ಒಂದು ಕೊಡೋದು. ಹಲ್ಲೆಲೂಯಾ. ಟೋಟಲ್ ಇಲ್ಲ ಅಂದ್ರೆ ಆಗೋಯ್ತಲ್ಲ. ಇದೇ ನನ್ನ ಹತ್ರ ಕೊಡಲ್ಲ, ಇವಾಗ ಬೇಕು ಅಂದ್ರೆ ಆಗೋಯ್ತು. ಹಲ್ಲೆಲೂಯಾ. ಯಥಾರ್ಥವಾಗಿ ಜೀವಿಸುವುದನ್ನ ಕಲಿಬೇಕು. ಎಷ್ಟು ಈಸಿಯಾಗಿ ಯಥಾರ್ಥತೆಯನ್ನು ಬಿಟ್ಟು ಬಿಡ್ತಾ ಇದ್ದೀವಿ ನೋಡಿ. ಹಲ್ಲೆಲೂಯಾ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ, ನಮ್ಮನ್ನು ತಿದ್ದುಕೊಂಡು ಕರ್ತನ ಪ್ರಸನ್ನತೆಯಲ್ಲಿ ಎಲ್ಲರೂ ಮೊಣಕಾಲಿನಲ್ಲಿ ನಿಂತವರಾಗಿ, ಇಲ್ಲಾಂದ್ರೆ ಎದ್ದು ನಿಂತವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಫಾದರ್ ಗಾಡ್. ಎಸಯ್ಯ, ಸ್ತೋತ್ರಗಳಪ್ಪ, ವಂದನೆಗಳಪ್ಪ. ಎಷ್ಟೋ ಸಾರಿ ಕರ್ತನೆ ದೇವರೇ, ಯಥಾರ್ಥವಾಗಿ ಜೀವಿಸದೆ ಕಪಟಿಯಾಗಿದ್ದೇನೆ ದೇವರೇ, ನಮ್ಮನ್ನು ಕ್ಷಮಿಸು ದೇವ. ಈ ಅಂತ್ಯ ದಿನಗಳಲ್ಲಿ ಸಭೆಯಲ್ಲಿ ಕರ್ತನೆ ದೇವರೇ, ನಿನ್ನ ಸನ್ನಿಧಿಗೆ ಬರುವಂತ ಮಕ್ಕಳ ಜೀವಿತದಲ್ಲಿ ಕರ್ತನೆ, ವಿಶ್ವಾಸಿಗಳಲ್ಲಿ ಕರ್ತನೆ, ನಮ್ಮಲ್ಲಿ ವಿಶ್ವಾಸಿಗಳಲ್ಲಿ ಬಲವಾದಂತ ಕಾರ್ಯ ಮಾಡ್ತಾ ಇದೆ ಸೈತಾನ ದೇವ. ಉದ್ದೇಶ ಒಂದು, ಮಾತೊಂದು, ಉದ್ದೇಶ ಒಂದು, ಕೆಲಸ ಬೇರೆ. ಕಪಟಿಗಳ ಹಾಗೆ ಜೀವಿಸ್ತಾ ಇದ್ದಾರೆ ದೇವ. ಕಪಟಿಗಳು ಬಹಳ ಜನ ಆಗಿದ್ದಾರೆ ದೇವರೇ. ಅಯ್ಯ, ಕರುಣಿಸು ಕರ್ತನೆ. ಈ ಅಂತ್ಯ ದಿನಗಳಲ್ಲಿ ನೋಡ್ತಾ ಇರುವಂತ ಎಲ್ಲ ದೈವ ಮಕ್ಕಳ ಜೀವಿತದಲ್ಲಿ ಕರ್ತನೆ, ಯಥಾರ್ಥವಾಗಿ ಜೀವಿಸಿದ್ರೆ ಎಷ್ಟು ಆಶೀರ್ವಾದ ಇದೆಯೋ, ಯಥಾರ್ಥವಾಗಿ ಜೀವಿಸಿಲ್ಲ ಅಂದ್ರೆ ಅಷ್ಟೇ ಶಾಪ ಇದೆ ಎಂಬುದಾಗಿ ಕಣ್ಣುಗಳನ್ನ ತೆರೆಸಪ್ಪ ನಿನ್ನ ಮಕ್ಕಳ ಜೀವಿತದಲ್ಲಿ ದೇವರೇ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ದೇವಾ, ನನ್ನನ್ನು ಕ್ಷಮಿಸಪ್ಪ ದೇವರೇ, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ನನ್ನ ಜೀವಿತವನ್ನ ಕರ್ತನೆ ದೇವಾ, ನರಕದಲ್ಲಿ ಹೋಗದೆ ಇರುವ ಹಾಗೆ ತಪ್ಪಿಸಪ್ಪ. ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಬೇಕಪ್ಪ ದೇವರೇ. ಪರಿಪೂರ್ಣವಾಗಿ ಇನ್ನು ಮೇಲೆ ಜೀವಿಸುವುದು ನಾನಲ್ಲಪ್ಪ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ ದೃಢವಾದಂಥ ಒಂದು ತೀರ್ಮಾನದ ಕಡೆಗೆ ನಾನು ನಿಲ್ಲಬೇಕಪ್ಪ ದೇವರೇ. ಕರುಣಿಸು ಕರ್ತನೆ ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ದೇವರೇ, ಕನಿಕರಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ದೇವ. ಆಮೇನ್.